ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ರಾತ್ರಿ ವಿಮಾನ ಹಾರಾಟ ಆರಂಭ. ಅದ್ದೂರಿಯಾಗಿ ಜರುಗಿದ ಅಪ್ಪಾಜಿ ಗುರುಕುಲ ಶಾಲೆಯ ಉತ್ಸವ. ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಗರದಲ್ಲಿ ಬಿಜೆಪಿ ಪ್ರತಿಭಟನೆ. ಅಂಗನವಾಡಿ ಮಕ್ಕಳ ಮೊಟ್ಟೆ ವಿತರಣೆಯಲ್ಲಿ ಭಾರಿ ಭ್ರಷ್ಟಾಚಾರ, ಸುನಿಲ್ ಮಾನ್ಪಾಡೆ ಆರೋಪ. ಇದೀಗ ವಾರ್ತೆಗಳ ವಿವರ. ಬಹು ನಿರೀಕ್ಷಿತ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ರಾತ್ರಿ ವಿಮಾನ ಇಳಿಯುವ ಸೇವೆ ಪ್ರಾಯೋಗಿಕವಾಗಿ ಗುರುವಾರ ಆರಂಭವಾಗಿದ್ದು, ಇದು ಪ್ರದೇಶದ ಅಭಿವೃದ್ಧಿಗೆ ಮೈಲುಗಲ್ಲು ಮತ್ತು ಐತಿಹಾಸಿಕ ದಿನವಾಗಿದೆ ಎಂದು ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಫೆಬ್ರವರಿ 22 ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ರಾತ್ರಿ ವಿಮಾನ ಸೇವೆಯ ಪ್ರಾರಂಭೋತ್ಸವ ಪ್ರಯುಕ್ತ ಅಲೈನ್ಸ್ ಏರ್ ವಿಮಾನವನ್ನು ಸ್ವಾಗತಿಸಿ ಮಾತನಾಡಿದರು. ಬಹುದಿನಗಳ ಕನಸು ಈಗ ಸಾಕಾರಗೊಂಡಿದ್ದು, ಸಂಸದನಾಗಿದ್ದಕ್ಕೆ ಧನ್ಯತಾ ಭಾವ ಹೊಂದಿದೆ. ಈ ಸೇವೆ ಯಶಸ್ವಿ ಹೊಂದಲು ಪ್ರಯಾಣಿಕರು ಸಹಕರಿಸಬೇಕು. ಮುಂದಿನ ದಿನಗಳಲ್ಲಿ ಮುಂಬೈ, ಮಂಗಳೂರು, ದೆಹಲಿ ಮುಂತಾದ ಪ್ರಮುಖ ನಗರಗಳಿಗೆ ವಿಮಾನ ಸಂಪರ್ಕ ಪ್ರಾರಂಭಿಸಲು ವಿಮಾನಯಾನ ಖಾತೆಯ ಸಚಿವರಾದ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರೊಂದಿಗೆ ಬುಧವಾರವಷ್ಟೇ ಮಾತುಕತೆ ನಡೆಸಿದ್ದು, ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇದಕ್ಕೆ ಕಾರಣೀಕರ್ತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಅಭಿನಂದನೆ ಸಲ್ಲಿಸಿದ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು, ಸದ್ಯ ಪ್ರತಿ ಗುರುವಾರ ಸಂಚರಿಸುವ ಈ ವಿಮಾನ ಸೇವೆಯನ್ನು ವಾರ ಪೂರ್ತಿ ಸಂಚರಿಸುವಂತೆ ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಮಾನ ನಿಲ್ದಾಣ ನಿರ್ದೇಶಕರಾದ ಮಹೇಶ್ ಚಿಲ್ಕಾ ಎಲ್ಲರನ್ನೂ ಸ್ವಾಗತಿಸಿದರು. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ್ ಪಾಟೀಲ್, ಕಲಬುರಗಿ ವಿಮಾನ ನಿಲ್ದಾಣ ಪ್ರಾಧಿಕಾರದ ಸದಸ್ಯರು ಹಾಗೂ ಜಿಲ್ಲಾ ಹೋಟೆಲ್ ಅಸೋಸಿಯೇಷನ್ ಕಾರ್ಯದರ್ಶಿ ನರಸಿಂಹ ಮೆಂಡನ್, ಆಕಾಶ್, ಗುರುರಾಜ್ ಭಂಡಾರಿ, ವಿಮಾನ ನಿಲ್ದಾಣದ ವಿಭಾಗದ ಡಿಜಿಎಂ ಬಸವರಾಜ್, ಸಹಾಯಕ ಟ್ರಾಫಿಕ್ ಕಂಟ್ರೋಲರ್ ಧ್ರುಪದಲ್ ಬ್ರಹ್ಮಚಾರಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಹೊರವಲಯದಲ್ಲಿರುವ ಉದ್ದೂರು ಗ್ರಾಮದ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಜಿಡ್ಗ ಮುಗಳಕೋಡ ಮಠದ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಉದ್ಘಾಟಿಸಿ ಆಶೀರ್ವಚನ ನೀಡಿ ಅಪ್ಪಾಜಿ ಗುರುಕುಲ ಶಾಲೆಯ ಶೈಕ್ಷಣಿಕ ಸೇವೆಯನ್ನು ಕೊಂಡಾಡಿದರು.
ನನಗೆ ಇವತ್ತು ಎಷ್ಟು ಖುಷಿ ಆಗ್ತದೆ ಅಂದರೆ, ನನ್ನ ಒಬ್ಬ ಶಿಷ್ಯನಿಗೆ ಒಂದು ಶಾಲೆಯನ್ನು ತೆಗೆದು ಈ ಒಂದು ಶೈಕ್ಷಣಿಕ ರಂಗದಲ್ಲಿ ಸಮಾಜಕ್ಕೆ ಒಂದು ಸೇವೆಯನ್ನು ಸಲ್ಲಿಸುವಂತ ನಾನು ಆದೇಶವನ್ನ ಮಾಡಿದ್ದಕ್ಕೆ ಇವತ್ತು ಸಾರ್ಥಕತೆ ಆಯಿತು ಅನ್ನುವಷ್ಟು ನನಗೆ ಖುಷಿ ಆಯಿತು. ಕಾರಣ ಏನು ಅಂದರೆ, ಇಂದಿನ ಸಮಾಜದಲ್ಲಿ ಎಲ್ಲನೂ ಕೂಡ ಸಂಸ್ಕಾರವನ್ನ ಮರೆತು ಬದುಕುವಂತ ಈ ಸಂದರ್ಭದಲ್ಲಿ ಸಂಸ್ಕಾರವನ್ನ ನೀಡುವಂತ ಅವಶ್ಯಕತೆ ಬಹಳಷ್ಟು ಇರುವಂತ ಕಾರಣಕ್ಕಾಗಿ ಇವತ್ತು ಈ ವಾರ್ಷಿಕೋತ್ಸವ ಅನ್ನುವಂಥದ್ದು ಒಂದು ನೆಪವಾಗಿ ಇಟ್ಕೊಂಡು ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಎಲ್ಲ ಪಾಲಕರಿಗೆ ಆ ಮಕ್ಕಳಿಂದ ಪಾದಪೂಜೆಯನ್ನ ಮಾಡುವಂಥದ್ದು, ಅವರಿಗೆ ಕೈತುತ್ತ ಊಟವನ್ನ ಆ ಪಾಲಕರಿಂದ ಮಕ್ಕಳಿಗೆ ಮಾಡಿಸುವಂತ ಈ ವಿಶೇಷ ಕಾರ್ಯಕ್ರಮವನ್ನ ಏನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಭವ್ಯ ಭಾರತ ದೇಶ ಎಲ್ಲಾ ರಂಗದಲ್ಲಿ ತನ್ನದೇ ಆಗಿರುವಂತಹ ಶ್ರೀಮಂತಿಕೆಯನ್ನ ಹೊಂದ್ಕೊಂಡಿದೆ. ಆದ್ರೆ ಸಂಸ್ಕಾರದ ಶ್ರೀಮಂತಿಕೆಯನ್ನ ಇನ್ನೂ ಬಹಳಷ್ಟು ಜಾಗ್ರವಾಗಿರ್ಬೇಕಾದಂತ ಒಂದು ಸಂದರ್ಭವನ್ನ ನಮ್ಮ ದೇಶದಲ್ಲಿದೆ. ಹೀಗಾಗಿ ಇವತ್ತು ಸಂಸ್ಕಾರದ ಒಂದು ಶ್ರೀಮಂತಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಶ್ರೇಷ್ಠವಾದಂತ ಕಾರ್ಯವನ್ನ ಇವತ್ತೇನು ನಮ್ಮ ರಾಜ್ಕುಮಾರ್ ಮಾಡಿರ್ತಕ್ಕಂಥದ್ದು, ಇದು ನಿಜವಾಗಿಯೂ ಕೂಡ ಒಂದು ಅರ್ಥಪೂರ್ಣವಾದಂತ ಸಮಾರಂಭ. ಇದು ಸ್ವಾರ್ಥ. ಬಳಿಕ ಮಾತನಾಡಿದ ಮಾಜಿ ಕೆಕೆಆರ್ಡಿಬಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು, ಅಪ್ಪಾಜಿ ಗುರುಕುಲ ಶಾಲೆಯು ಶೈಕ್ಷಣಿಕವಾಗಿ ಈ ಭಾಗವನ್ನು ಬಲಿಷ್ಠವಾಗಲು ಬಹುಮುಖ್ಯ ಪಾತ್ರ ವಹಿಸುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಮಗೂ ಕೂಡ ಇವತ್ತು ಅಷ್ಟೇ ಸಂತೋಷ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಬಹಳಷ್ಟು ಶ್ರಮವನ್ನ ಹಾಕಿ, ಸಾಮಾನ್ಯ ಕುಟುಂಬದಿಂದ ಬಂದು ಬಹಳಷ್ಟು ಶ್ರಮವನ್ನ ಹಾಕಿ ಇವತ್ತಿನ ದಿವಸ ಈ ಶಿಕ್ಷಣ ಸಂಸ್ಥೆಯನ್ನ ಬೆಳೆಸಿರುವಂಥದ್ದು. ಬಹಳಷ್ಟು ಶಿಕ್ಷಣ ಸಂಸ್ಥೆ ನಾವು ನೋಡ್ತೇವೆ. ಯಾಕೆ ಶಿಕ್ಷಣ ಸಂಸ್ಥೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೇಳಿ ಶಿಕ್ಷಣ ಸಂಸ್ಥೆ ತೆಗೆಯುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚಾಗಿದೆ. ಆದರೆ ನಮ್ಮ ರಾಜು ಅಣ್ಣ ಅವರು ಇದು ಬಡವರಿಗೆ ಅನುಕೂಲ ಆಗಬೇಕು, ನಮ್ಮ ಊರಿನ ಮಕ್ಕಳಿಗೆ ಅನುಕೂಲ ಆಗಬೇಕು, ನಾನು ಶಿಕ್ಷಣ ಕಲಿಯುವಾಗ ಏನು ಸಮಸ್ಯೆಯನ್ನು ನಾನು ಎದುರಿಸಿದ್ದೇನೆ ಅದು ನಮ್ಮ ಮುಂದಿನ ಮಕ್ಕಳಿಗೆ ಆ ತೊಂದರೆ ಆಗಬಾರ್ದು ಅಂತನ್ನುವ ನಿಟ್ಟಿನಿಂದ ಇವತ್ತು ಬಹಳ ಉಚಿತ ದರದಲ್ಲಿ, ಇವತ್ತೇನು ಅನ್ಸುತ್ತೆ ನನಗೆ ಬಹಳ ಕಡಿಮೆ ಫೀಸಲ್ಲಿ, 1000 ರೂಪಾಯಿ ಅಂತಂದರೆ ಅದು ಅವರು ಫ್ರೀ ಕೊಟ್ಟಂಗೆ. ಅದು 1000 ರೂಪಾಯಿ ನಿಮ್ಮಿಂದ ತೊಗೊಂಡ್ರೆ ಅದರಿಂದ ಏನು ಅವ್ರು ಫೀಸ್ ತೊಗೊಂಡಂಗಲ್ಲ. ಅದು ಇವತ್ತು ನಿಜಕ್ಕೂ ಅವರು ಫ್ರೀಯಾಗಿ ಇವತ್ತು ಉಚಿತವಾದಂಥ ಒಂದು ಶಿಕ್ಷಣ ಕೊಡ್ತಾ ಇರುವಂಥದ್ದು. ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಮತ್ತು ಬೇರೆಯವರಿಗೂ ಕೂಡ ಇದು ಒಂದು ಮಾದರಿಯಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮಿಂದ ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ಸಂಪೂರ್ಣವಾದಂಥ ಸಹಕಾರ ಇರುತ್ತೆ. ನಮ್ಮ BO ಬಂದಿದ್ದಾರೆ, ನಮ್ಮ BO ಅವರು ಕೂಡ ಸ್ವಲ್ಪ ಆಸಕ್ತಿ ವಹಿಸಿ ಈ ಭಾಗದಲ್ಲಿ ಬಹಳ ಶಿಕ್ಷಣಕ್ಕೆ ಸರ್ಕಾರದಿಂದ ಹಿಂದೆ ನಾವು ಕೂಡ ಚೇರ್ಮನ್ ಇದ್ದಾಗ ಅನೇಕ ಶಾಲೆಗಳಿಗೆ ಸಾಕಷ್ಟು ಅನುದಾನ ಕೊಟ್ಟಿದ್ದೇವೆ. ಅವರು ತದನಂತರ ಮಾತನಾಡಿದ ಅಪ್ಪಾಜಿ ಗುರುಕುಲ ಶಾಲೆಯ ಸಂಸ್ಥಾಪಕ ರಾಜ್ಕುಮಾರ್ ಉದ್ನೂರ್ ಅವರು, ಶಿಕ್ಷಣ ಪ್ರತಿಯೊಬ್ಬರ ಹಕ್ಕಾಗಿದೆ, ಪ್ರತಿಯೊಂದು ಮಗು ಶಿಕ್ಷಣ ಪಡೆಯಲೇಬೇಕು ಎಂಬ ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ 50 ಜನ ವಿದ್ಯಾರ್ಥಿಗಳಿಗೆ ಉಚಿತ ಅಡ್ಮಿಷನ್ ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನದಾಗ ಅಪ್ಪಾಜಿಯವರ ಮತ್ತು ಪಾಲಕರ ವಿದ್ಯಾರ್ಥಿಗಳ ಸಹಕಾರದಿಂದ ನಾವು ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರು ಮಾಡ್ತೀವಿ SSLC ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಈ ವರ್ಷ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದದಿಂದ ಏನಾದರೂ ಒಂದು ವಿಶೇಷ ಮಾಡುವಂದಾಗ 2016 ನಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಾಜಿಯವರ ಹೆಸರಿನಲ್ಲಿ 50 ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡುವ ಮೂಲಕ ಶಾಲೆ ಆರಂಭ ಮಾಡಿದ್ದೀವಿ. ಪೂಜ್ಯ ಅಪ್ಪಾಜಿಯವರು ಆದೇಶ ಮಾಡಿದರು, ಏನಾದರೂ ಮಾಡಿ ಸಮಾಜ ಕೆಲಸ ಮಾಡಬೇಕು, ಮಕ್ಕಳಿಗೆ ಒಳ್ಳೆ ರೀತಿಯಾಗಿ ಹಂಗೆ ಮಾಡು ಅಂತ ಹೇಳಿದಾಗ ಈಗ ಆ ಹುಡುಗರು ಎಷ್ಟು ಕಮ್ಮಿ ಪಾಸಾಗಿ ಹೋಗಿದ್ದಾರೆ. ಒಂದು 10-15 ಜನ ಮಕ್ಕಳು ಉಳಿದಿದ್ದಾರೆ. 50 ಜನರಿಗೆ ನಾವು ಆಲ್ರೆಡಿ ಉಚಿತ ಶಿಕ್ಷಣ ಕೊಟ್ಟಿವಿ. ಈ ವರ್ಷ ಕೂಡ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದದಿಂದ ಮತ್ತೆ 50 ಹುಡುಗರಿಗೆ ಉಚಿತ ಶಿಕ್ಷಣವನ್ನು ಕೊಡುವ ಮೂಲಕ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಸಹಕಾರ ನೀಡಬೇಕು. ಇನ್ನೊಂದು ಹೊಸ ಯೋಜನೆ ಏನಂತ ಕೇಳಿದ್ರೆ, 50 ಹುಡುಗರ ಮಕ್ಕಳ ಜೊತೆಗೇನೆ 1,000 ರೂಪಾಯಿ ಒಂದು ತಿಂಗಳಿಗೆ 1,000 ರೂಪಾಯಿ ಗೌರವಧನ. ಅದು ಫೀಸ್ ಅಲ್ಲ, ಡೊನೇಷನ್ ಅಲ್ಲ.
ಗೌರವಧನ ಅಂತೇಳಿ 1,000 ರೂಪಾಯಿ ಒಂದು ತಿಂಗಳಿಗೆ ತೆಗೆದುಕೊಂಡು ಸುಮಾರು 200ರಿಂದ 300 ಮಕ್ಕಳಿಗೆ ನಾ ಅಡ್ಮಿಷನ್ ತಗೊಳ್ಳಿಕ್ಕೆ ನಾ ತಯಾರಿದ್ದೀನಿ. ಪಾಲಕರು ನೀವೆಲ್ಲ ಇದ್ರ ಉಪಯೋಗ ಪಡ್ಕೊಳ್ಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಪ್ರತಿ ತಿಂಗಳ ನೀವು 1,000 ರೂಪಾಯಿ ಕಟ್ಟರೆ ಸಾಕು. ನಿಮ್ಮ ಮಕ್ಕಳಿಗೆ ನಾವು ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಕೊಡುವ ಮೂಲಕ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಅಪ್ಪಾಜಿಯವರು ಆಶೀರ್ವಾದ ಮಾಡ್ಯಾರ. ಈ ರೀತಿ ಘೋಷಣೆಗಳು ಮಾಡ್ಕೋತ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ನನಗೆ ಆದೇಶ ಮಾಡ್ಯಾರ. ಅವ್ರ ಹೆಸರಿಗೆ ಯಾವುದೇ ಕಳಂಕ ಬರಲಾರ್ದೇ ನಿರಂತರವಾಗಿ ಬಡವರಿಗೆ, ದೀನ ದಲಿತರಿಗೆ, ರೈತರ ಮಕ್ಕಳಿಗೆ ಒಳ್ಳೆಯದಾಗಬೇಕು, ಅವ್ರಿಗೆ ಏನಾದರೂ ಒಂದು ಕೆಲಸ ನೀವು ನಿರಂತರ ಮಾಡಬೇಕು ಅಂತ ಅಪ್ಪಾಜಿ ಅವರು ಹೇಳಿದ್ದಕ್ಕಾಗಿ ಈ ವರ್ಷ ನಾವು ವಿಶೇಷ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಅಪ್ಪಾಜಿಯವರ ಆಶೀರ್ವಾದದಿಂದ ಈ 3ನೇ ಅಂತಸ್ತು ಕಂಪ್ಲೀಟ್ ಆಗಿದೆ. ನಮ್ಮ ಅಪ್ಪುಗೌಡರು, ನಮ್ಮ ಚಂದು ಪಾಟೀಲ್ ಅವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರೇನೋ ಬೇರೆ ಕೆಲಸದಲ್ಲಿದ್ದಾರೆ, ಈಗ ಬರ್ತೀನಿ ಅಂತಲೂ ಹೇಳಿದ್ದಾರೆ. BG ಪಾಟೀಲ್ ಅವರು ಸುಮಾರು ಅಪ್ಪುಗೌಡರು 10 ಲಕ್ಷ ರೂಪಾಯಿ ದೇಣಿಗೆ ಕೊಡುವ ಮೂಲಕ ಈ ಶಿಕ್ಷಣ ಸಂಸ್ಥೆ 3ನೇ ಅಂತಸ್ತು ಕಟ್ಟಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ BG ಪಾಟೀಲ್ ಸರ್ ಅವರು 17 ಲಕ್ಷ ರೂಪಾಯಿ ನನಗೆ ದೇಣಿಗೆ ಕೊಡುವ ಮೂಲಕ ಅವರ ಶಾಸಕರ ಅನುದಾನದಲ್ಲಿ ಈ ರೋಡ್ ಮತ್ತು ಇದ್ರ ಮ್ಯಾಗಿಂದು ಒಂದು 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸುನಿಲ್ ವಲ್ಲಾಪುರಿ ಸರ್ ಅವರು ನಾನು ಕೇಳಲಾರ್ದೇನೆ ಇವತ್ತು ಅಧಿವೇಶನದಾಗ ಅವರು ಬರಬೇಕಾಗಿತ್ತು. ಬಳಿಕ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. जब हुस्न दिखाने जाएगी, इश्क उड़ाने वाली शौक नजर के जो पीछ लड़ाने जाएगी, बीच बाजार जब हुस्न दिखाने जाएगी, इश्क उड़ाने वाली शौक नजर के जो पीछ लड़ाने जाएगी, ಇದೇ ವೇಳೆ ಮಕ್ಕಳಿಗಾಗಿ ಆಯೋಜನೆ ಮಾಡಲಾಗಿದ್ದ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಲಾಯಿತು.
ಸಮಾರಂಭದಲ್ಲಿ ಶ್ರೀನಿವಾಸ ಸರಡಿಗಿಯ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು, ಮಾತೋಶ್ರೀ ಸಿದ್ದಮಾಂಬೆ ತಾಯಿ, ಚಂದ್ರಕಾಂತ್ ಪಾಟೀಲ್, ಸುರೇಶ್ ಸಜ್ಜನ್, ಸುರೇಶ್ ಶರ್ಮಾ, ಬಸವರಾಜ್, ಗಿರಿರಾಜ್, ವಿಜಯಕುಮಾರ್ ಜಮಖಂಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ದಲಿತರಿಗೆ ಮೀಸಲಿಟ್ಟ ಹಣವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಇನ್ನಿತರ ಯೋಜನೆಗಳಿಗೆ ಬಳಸಿಕೊಂಡು ದಲಿತರಿಗೆ ದ್ರೋಹ ಬಗೆಯುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಜಿಲ್ಲೆಯ ಬಿಜೆಪಿ ಶಾಸಕರು, ಪರಿಷತ್ ಸದಸ್ಯರು, ಮುಖಂಡರು ಸಿಎಂ ಸಿದ್ದರಾಮಯ್ಯ ಮತ್ತು ಸರ್ಕಾರದ ವಿರುದ್ಧ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರವೆಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ದಲಿತರ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ದಲಿತರ ಹಣವನ್ನ ಬಳಸಿಕೊಳ್ಳುತ್ತಿದೆ ಎಂದು ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ಮಾತೆತ್ತರೆ ನಾವು ದಲಿತ ಪರವಾಗಿದ್ದಂಥ ಸರ್ಕಾರ ಅಂತ ಹೇಳ್ಕೊ ತಿರುಗಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸತತವಾಗಿ ಅನೇಕ ಬಾರಿ ದಲಿತರಿಗೆ ಅನ್ಯಾಯ ಆಗ್ತಕ್ಕಂಥ ಕೆಲಸ ಯಾವುದಾದ್ರು ಸರ್ಕಾರ ಮಾಡ್ತಾಯಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಮಾತೆತ್ತರೆ ನಮ್ಮಲ್ಲಿ ಸಂವಿಧಾನ ಇದ್ದಿದ್ದೇವೆ, ಸಂವಿಧಾನ ಪ್ರಕಾರ ನಾವು ಇದ್ದೀವಿ, ಸಂವಿಧಾನ ಪ್ರಕಾರ ನಡೀತೀವಿ ಅಂತ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೂಡ ಇವತ್ತು SCP TSP ಇದ್ದವ್ರು ಇಟ್ಟಂಥ ಹಣ 11,144 ಕೋಟಿ ರೂಪಾಯಿಗಳು ಈಗಾಗಲೇ ಸರ್ಕಾರ ಆಗಿದ ತಕ್ಷಣ ಕೂಡ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅದು ತಕ್ಷಣ ವಾಪಸ್ ಕೊಡ್ತೀವಿ ಅಂತಕ್ಕಂಥ ಕೂಡ ಕೆಲವು ವಿಚಾರದಲ್ಲಿ ಕೂಡ ಮುಂದೆ ಬಜೆಟ್ದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಕೊಡ್ತಾರೆ ಅಂತಕ್ಕಂಥ ಕೂಡ ನಿರೀಕ್ಷಣೆಯಲ್ಲಿ ಕೂಡ ನಾವು ಎಲ್ಲರೂ ಕೂಡ ಇದ್ದೆವು. ಅದರನ್ನು ಕೂಡ ನಿರಾಸೆ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದಷ್ಟು ಬೇಗನೆ ಅದು SCP TSP ಹಣ ದುರುಪಯೋಗ ಆಗಿದೆ, ಅದು ಆದಷ್ಟು ಬೇಗನೆ ಕೊಡಬೇಕಂತಕ್ಕಂಥ ಕೂಡ ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇದು ಸಂವಿಧಾನ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ. ದಲಿತರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ದಲಿತ ಸಮುದಾಯದ ಅಭಿವೃದ್ಧಿಗೆ ಕೊಡಬೇಕಾದಂಥ ಹಣವನ್ನು ಬೇರೆ ಕೆಲಸಗಳಿಗೆ ಬಳಸ್ತಕ್ಕಂಥ ನಿಟ್ಟಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಭಾಳ ಹೇಯವಾದ ಕೆಲಸ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಮಾಡಿರುವಂಥ ಅಪಮಾನ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲಿರುವಂಥ ದಲಿತ ನಾಯಕರಿಗೆ ನಾನು ವಿನಂತಿ ಮಾಡ್ತೇನೆ, ಇವತ್ತೇನು ಸಿದ್ದರಾಮಯ್ಯನವರು ಕೈಗೊಂಡಿರುವಂಥ ಈ ದಲಿತ ವಿರೋಧ ನೀತಿಯನ್ನು ಪ್ರತಿಭಟಿಸಿ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬರಬೇಕು. ನೀವು ದಲಿತರಿಗೆ ಅನ್ಯಾಯ ಆದರೂ ಕೂಡ ಅದನ್ನು ಸಹಿಸಿಕೊಂಡು ನೀವು ಸಂಪುಟದಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಯಾವ ಹಕ್ಕಿದೆ ಇವತ್ತು ನಾನು ಅವರಿಗೆ ಪ್ರಶ್ನೆ ಮಾಡ್ತೇನೆ. ಇವತ್ತಿನ ದಿವಸ ಈ ಒಂದು SCP TSP ಫಂಡ್ ಏನು 11,000 ಏನು ಇವತ್ತಿನ ದಿವಸ ಡೈವರ್ಟ್ ಮಾಡಿದ್ದಾರೆ. ಮಂತಾನೆ ಹೇಳ್ತಾ ಇದ್ದರು, ನೀಲಿ ಶಲ್ಯ ಹಾಕ್ಕೊಂಡು ನಾವು ಏನು ದಲಿತರ ಪರವಾಗಿದ್ಯೋ ಅಂತಂದರೆ ತೋರಿಸ್ಕೊಟ್ಟರು. ನಾವು ಹೇಳಕ್ಕೆ ಬರ್ತೀವಿ, ಭಗವಾ ಶಾಲ್ ಹಾಕ್ಕೊಂಡು ನಾವು ಎಂಥ ಎಂದು ಅನ್ಯಾಯ ಕೆಲಸ ಮಾಡಿಲ್ಲ, ಮುಂದೂ ಮಾಡಲ್ಲ ಅಂತಂದು ಹೇಳಕ್ಕೆ ಬಯಸ್ತೇವೆ ನಾವು. ಅದಕ್ಕೆ ಈ ಥರ ಏನು ಇವತ್ತು ಮಾಡಿ ನೀವು ಕಿಶ ಹೊಡಿತಾ ಇದ್ದೀರಿ, ನೀವು ಅವಾಗೆ 5 ಸ್ಕೀಮ್ನ ಹೇಳಿ ಜೇಬ್ ಹೊಡಿತಾ ಇದ್ದೀರಿ. ಈಗ SC ST ಫಂಡ್ ತೊಗೊಂಡು SC ಮಂದಿಗೆ ಏನು ಅನ್ಯಾಯ ಮಾಡ್ತಾ ಇದ್ದೀರಿ, ಇದು ಅನ್ಟಾಲರೇಬಲ್ ಅದ, 0 ಟಾಲರೆನ್ಸ್ ಅದ ಇದಕ್ಕಂತ ಹೇಳಕ್ಕೆ ಬಯಸು. ಅದಕ್ಕೆ ನಾವು ಇವತ್ತಿನ ದಿವಸ ಆ ಫಂಡ್ ತಾವು ವಾಪಸ್ ಮಾಡಲಿಲ್ಲ ಅಂತಂತಂದರೆ ನಮ್ಮ ಹೋರಾಟ ಉಗ್ರವಾಗಿ ಮಾಡಬೇಕಾಗ್ತದೆ ಅಂತಂತ ಹೇಳಿ ಪ್ರತಿ ದಿನ ನಿಮ್ಗೆ ಟೈಮ್ ಕೊಡ್ತೇವೆ. ತಾವು ನಿರ್ಣಯ ತೊಗೊಂಡು ವಾಪಸ್ ಈ ಫಂಡಿಗೆ ಕೊಡಬೇಕು, ನ್ಯಾಯ ಕೊಡಬೇಕು. ಮತ್ತು ನಮ್ಮೆಲ್ಲ ಹಿಂದೂ ದೇವಸ್ಥಾನಕ್ಕೆ ತಾವು ಏನು ಟ್ಯಾಕ್ಸ್ ಏನು ಬ್ರಿಟಿಷರು ಹೆಂಗೆ ಟ್ಯಾಕ್ಸ್ ಹಾಕ್ತಿದ್ರು ಗರೀಬ್ ಮಂದಿ ಮ್ಯಾಗ, ಹಂಗೆ ನಿಮ್ಮ ಕಣ್ಣ ಮ್ಯಾಗ ಈಗ ಹಿಂದೂ ದೇವಸ್ಥಾನ ಮ್ಯಾಗೂ ಬಂದಿದೆ. ಅದನ್ನು ನಾವು ಖಂಡಿಸ್ತೇವೆ. ಮುಂದಿನ ಸರ್ಕಾರ ದಲಿತರ ಹೆಸರಿನಲ್ಲಿ, ಅಹಿಂದ ಹೆಸರಿನಲ್ಲಿ ಇಡೀ ಈ ಸಮಾಜವನ್ನು ವೋಟ್ ಬ್ಯಾಂಕನ್ನಾಗಿ ಮಾಡಿಕೊಂಡು ಅವರಿಗೆ ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳಿ ಅಧಿಕಾರಕ್ಕೆ ಬಂದ ನಂತರ ಕೇವಲ ದಲಿತರಿಗಾಗಿ ಮೀಸಲಿಟ್ಟಂಥ SCP TSP ಹಣವನ್ನು ಇವತ್ತು ಬಿಟ್ಟಿ ಭಾಗ್ಯಗಳಿಗೆ ಉಪಯೋಗ ಮಾಡಿಕೊಳ್ಳೋದರ ಮುಖಾಂತರ ಇಡೀ ಹಿಂದುಳಿದ ವರ್ಗ ಮತ್ತು ದಲಿತ ಸಮಾಜಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಅನ್ಯಾಯ ಮಾಡ್ತಾಯಿದೆ. ಅವರ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳೋದರ ಮುಖಾಂತರ ಇಡೀ ಆ ಸಮಾಜಗಳಿಗೆ ಒಂದು ಮಸಿ ಬೆಳೆಯುವಂಥ ಸಮಾಜಕ್ಕೆ ಮೋಸವನ್ನು ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ಅದು ಭಾರತೀಯ ಜನತಾ ಪಕ್ಷ ಇವತ್ತು ವಿಜಯೇಂದ್ರಣ್ಣನವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಏಕಕಾಲಕ್ಕೆ ನಾವು ಪ್ರತಿಭಟನೆ ಇವತ್ತು ನಾವು ಮಾಡ್ತಾ ಇದ್ದೀವಿ. ಈ ಮೂಲಕ ನಾವು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಎಲ್ಲ ನಮ್ಮ ಮುಖಂಡರು ಈಗಾಗಲೇ ಮಾತನಾಡಿದ್ದಾರೆ, ಹೆಚ್ಚಿನ ಸಮಯ ಕೂಡ ನಾನು ತೆಗೆದುಕೊಳ್ಳುವುದಿಲ್ಲ. ಯಾವ ಸಿದ್ದರಾಮಯ್ಯನವರ ಸರ್ಕಾರ ದಲಿತರ ಹೆಸರಿನ ಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾವಾಗಲೂ ಕೂಡ
ಅದರ ಬಗ್ಗೆ ಮಾತನಾಡುವವರು ಇವತ್ತು ಇದರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತೇಳಿ ಇವತ್ತು ನಮ್ಮ ನೇರವಾದ ನಮ್ಮೆಲ್ಲರ ಎಲ್ಲ ಮುಖಂಡರ ಒಂದು ಪ್ರಶ್ನೆ. ಏನು ನಮ್ಮ SC/ST ಏನು ಜನಾಂಗಕ್ಕೆ ಇವತ್ತೇನು ಅನ್ಯಾಯ ಮಾಡಿದ್ದಾರೆ ಅವರ ವಿರುದ್ಧವಾಗಿ ನಾವೆಲ್ಲ SC/ST ಜನಾಂಗ ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯರು ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ ಚಂದು ಪಾಟೀಲ್ ಸರ್ ಅವರು ಎಲ್ಲ ಅಧ್ಯಕ್ಷರು ಹಾಗೂ ಎಲ್ಲ ಪಕ್ಷದ ಎಲ್ಲ ಪಾರ್ಟಿ ಎಲ್ಲರೂ ಒಂದಾಗಿ, ಯಾಕಂದರೆ ಅವ್ರಿಗೆ ಬೇಕಾಗಿರೋದು ಒಂದೇ, ಎಲೆಕ್ಷನ್ ಬಂತಪ್ಪ ಅಂತಂದರೆ ದಲಿತರು ಓಟ್ ಬೇಕು, ದಲಿತರು ಬ್ಯಾಂಕ್ ವೋಟ್ ಮಾಡ್ಕೊಂಡಿದ್ದಾರೆ ಅವರು. ಯಾಕಂದ್ರೆ ದಲಿತರ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾದ ಕಾಳಜಿ ಎಂಬುದಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಉಸ್ತುವಾರಿ ಮಿನಿಸ್ಟರ್ ಇದ್ದಾರೆ, ಅವ್ರಿಗೆ ಕೂಡ ಕಾಳಜಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಯಾಕಂದರೆ ಮಾತಿಗೆ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ಅವ್ರು ಹೇಳ್ತಾ ಇರ್ತಾರೆ, ಹೇಳಿ ಪ್ರೆಸ್ ಮೀಟ್ ಮಾಡ್ತಾರೆ, ಎಲ್ಲ ಕಡೆದು ಹೇಳ್ತಾರೆ. ಬಟ್ ಅವರಿಗೆ ಈ ದಲಿತರ ಒಂದು ನಮ್ಮ ಮೀಸಲಾತಿ ಜನರಿಗೆ ಒಂದು ಫಂಡ್ ಇಟ್ಟಂತ ಅವು ಫಂಡನ್ನು ಮತ್ತೊಂದು ಕಡೆ ಮಾಡ್ತಾ ಇದ್ದಾಗ ಅವ್ರಿಗೆ ಅವಾಗ ಏನು ಮಾಡ್ತಾ ಇದ್ದ ತಾವು ಪ್ರಿಯಾಂಕರ್ಗೆ ಸಾಹೇಬ್ರಿಗೆ ನಾವು ಈ ಪತ್ರಿಕೆ ಮುಖಾಂತರ ಕೇಳ್ತೀನಿ ಅವರಿಗೆ. ಯಾಕಂದ್ರೆ ಮಾತಿಗೆ ಬಾಬಾ ಸಾಹೇಬ್ರದ್ದು ಒಂದು ಸಂವಿಧಾನ ಬಗ್ಗೆ ಹೇಳ್ತಾರೆ. ಈಗ ನಮ್ಮ ದಲಿತರ ಬಗ್ಗೆ ಇಷ್ಟು ಅನ್ಯಾಯ ಆಗ್ತಾ ಇದೆ, ಎಲ್ಲ ನಮ್ಮ ಸರ್ಕಾರ ಅವಾಗೇನು ಕಣ್ಣು ಮುಚ್ಕೊಂಡು ಕುಂತಿದ್ರ. ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಕೂಡ ಇವತ್ತೇನು ಮಾಡ್ತಾ ಇದ್ದಾರೆ, ಎಲೆಕ್ಷನ್ ಬಂತಂದರೆ ವೋಟ್ ಬ್ಯಾಂಕ್ ಒನ್ಲಿ ಫಾರ್ BJP, ದಲಿತ ವಿರೋಧ ಅಂತ ಹೇಳ್ತಾರೆ. ನೀವು ಯಾವ ವಿರೋಧಿ ಇದ್ದೀರಿ? ನೀವೇ ದಲಿತ ವಿರೋಧಿ ಇದ್ದೀರಲ್ಲ. ಈ ಸಂದರ್ಭದಲ್ಲಿ ಕಲಬುರಗಿ ಬಿಜೆಪಿ ನಗರ ಅಧ್ಯಕ್ಷ ಚಂದು ಪಾಟೀಲ್, ಮಹಾನಗರ ಪಾಲಿಕೆ ಮೇಯರ್ ವಿಶಾಲ್ ದರ್ಗಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಜಿಲ್ಲೆಯಾದ್ಯಂತ ಅಂಗನವಾಡಿ ಕೇಂದ್ರದಲ್ಲಿ ಭಾರೀ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ ಎಂದು ಹೋರಾಟಗಾರ ಸುನಿಲ್ ಮಾನ್ಪಾಡೆ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಂಗನವಾಡಿ ಕೇಂದ್ರದಿಂದ ಗ್ರಾಮೀಣ ಭಾಗದ ಬಡ ರೈತ ಕಾರ್ಮಿಕರ ಮಕ್ಕಳಿಗಾಗಿ ಸರ್ಕಾರ ನೀಡುವ ಮೊಟ್ಟೆಗಳನ್ನು ಮಕ್ಕಳಿಗೆ ನೀಡದೆ ಅಕ್ರಮ ಮಾರಾಟ ಮಾಡುವ ಮೂಲಕ ಭಾರೀ ಪ್ರಮಾಣದ ಭ್ರಷ್ಟಾಚಾರ ನಡೆಸಲಾಗುತ್ತಿದೆ. ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಅಕ್ಟೋಬರ್, ನವೆಂಬರ್ ಹಾಗೂ ಡಿಸೆಂಬರ್, ಜನವರಿ 4 ತಿಂಗಳುಗಳಿಂದ ಮೊಟ್ಟೆ ವಿತರಿಸದೇ ಇರೋದು ಎಂದರು. ಕೂಡಲೇ ಸಂಬಂಧಿಸಿದಂತಹ ಅಧಿಕಾರಿಗಳು ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಸ್ಪಷ್ಟತೆ ಇಲ್ಲ. ಯಾಕಂದರೆ ಇವತ್ತು ಯಾರು ಈ ಕಲಬುರಗಿ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಅದರ ಹಕ್ಕುಗಳಿಗೆ ಹೋರಾಟ ಮಾಡ್ತಕ್ಕಂಥವ್ರು ಮತ್ತು ಇತರೆ ಸಂಘ ಸಂಸ್ಥೆಗಳು ಅದರಲ್ಲಿ ಶಾಮೀಲಾಗಿದ್ದಾವೆ ಅಂತೇಳಿ ನಮಗೆಲ್ಲರಿಗೂ ಗೊತ್ತಿದೆ. ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು CD ಮೇಲ್ವಿಚಾರಕರು ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಎಲ್ಲೂ ಕೂಡ ಇಲ್ಲಿವರೆಗೂ ಕೂಡ ಯಾರು ಹಗರಣ ಆಗಿದೆ ಮತ್ತು ತನಿಖೆ ಮಾಡಬೇಕಂತ ಯಾರು ಹೇಳ್ತಾ ಇದ್ದಾರೆ ಅವ್ರು ಅಗಲ ಬಗಲಾನೇ ಹೇಳ್ತಾರೆ. ಇನ್ನೂವರೆಗೂ ಒಂದು ಪೈಸೆಯೂ ಕೂಡ ಫೈಲ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗಿಲ್ಲ ರೀ. ನಾವು ಇಲ್ಲಿ ತನಕ ನಿನ್ನೆವರೆಗೂ ಮಾಹಿತಿ ತೊಗೊಂಡಿವಿ. ಇವರು ಹೋರಾಟದ ಫಲವಾಗಿ ಯಾವುದೇ ತನಿಖೆ ಆಗಿಲ್ಲ. ಪತ್ರಿಕೆ ಒಳಗಡೆ DD ಹೇಳಿದ್ರು ಏನಪ್ಪ ಅಂದ್ರೆ 3 ಜನರ ಕಮಿಟಿ ಸೇರಿಸ್ತೀವಿ, ನಾವು ತನಿಖೆ ಮಾಡ್ತೀವಿ. CO ಹೇಳಿದ್ರು, ಅವರು ಹೇಳಿದ್ರು. ಆದರೂ ಕೂಡ ತನಿಖೆ ಯಾವುದೇ ಹಂತದಲ್ಲೂ ಬಂದಿಲ್ಲ, 0% ನಿಂತಿದೆ. ಒಂದು ಸರ್. ಎರಡನೇದಾಗಿ ಅವ್ರು ಹೇಳ್ತಕ್ಕಂಥ 7 ರಿಂದ 8 ಕೋಟಿ ರೂಪಾಯಿ ಅಂತೇಳಿ ನಾವು ಹೇಳ್ತಾ ಇಲ್ಲ, 15 ಕೋಟಿ 10 ಹತ್ರ ಇದೆ ಅಂತ ನಾವು ಹೇಳ್ತೀವಿ. ಯಾಕಂದರೆ ಕಲಬುರಗಿ ಗ್ರಾಮೀಣದಲ್ಲಿ ಕಳೆದ 2022-23ರಲ್ಲಿ ಒಂದು ತನಿಖೆ ಆಗಿದೆ ಸರ್. ಪ್ರವೀಣ್ ಕುಮಾರ್ ಅವರು CDP ಇದ್ದರು. ಆ ವರದಿಯಲ್ಲಿ 5.5 ರಿಂದ 7 ಕೋಟಿ ರೂಪಾಯಿ ಅದೇ ವರ್ಷದಲ್ಲಿ ಆಗಿದೆ ಅಂತ ಹೇಳಿದೆ ಆ ವರದಿಯಲ್ಲಿ. ಆ ವರದಿ ರಿಪೋರ್ಟ್ ಕೂಡ ಬಂದಿದೆ, ತನಿಖೆಯೂ ಕೂಡ ಆಗಿದೆ. ಆದರೆ ಅದರ ಬಗ್ಗೆ ಇನ್ನೂ ಕ್ರಮ ಕೈಗೊಂಡಿಲ್ಲ. ಒಂದನೇದು ಸರ್. ಎರಡನೇದಾಗಿ ಕಲಬುರಗಿ ಜಿಲ್ಲೆ ಇತರೆ ಜಿಲ್ಲೆಗಳ ತಾಲೂಕಿನಲ್ಲಿ ನಮ್ಮ ಹತ್ರ ಪೂರ್ತಿ ಮಾಹಿತಿ ಇದೆ. ಆಳಂದ ತಾಲೂಕಿನಲ್ಲಿ 3 ತಿಂಗಳು 2023ರಲ್ಲಿ 3 ತಿಂಗಳ ಬಿಲ್ಲನ್ನು ಏನಪ್ಪ ಅಂದರೆ ಮೊಟ್ಟೆ ಕೊಡದೇನೆ ಬಿಲ್ ಎತ್ತಿದ್ದಾರೆ. ಜೇವರ್ಗಿ ತಾಲೂಕಿನಲ್ಲಿ 4 ತಿಂಗಳದು ಮೊಟ್ಟೆ ಕೊಡದೇನೆ ಪೂರ್ತಿ 100% ಬಿಲ್ಲನ್ನು ಎತ್ತಿದ್ದಾರೆ. ಅಫ್ಜಲ್ಪುರ ತಾಲೂಕಿನಲ್ಲಿ 4 ತಿಂಗಳು 2023ರಲ್ಲಿ. ಹಂಗೆ ಸೇಡಂನಲ್ಲಿ ಅದೇ ಸೇಮ್ ಆಗಿದೆ ಸರ್. ಶಾಬಾದ್ನಲ್ಲಿ 2 ತಿಂಗಳು 2023ರಲ್ಲಿ. ಮತ್ತು ಕಲಬುರಗಿ ಗ್ರಾಮೀಣದಲ್ಲಿ ಈ ವರ್ಷ 2023 ಕೊನೆಯದಲ್ಲಿ 3 ತಿಂಗಳ ಬಿಲ್ಲನ್ನು 50-50 ಆಗಿದೆ. ಅಂದರೆ ಅರ್ಧ ಹಂಚಿದರೆ ಅರ್ಧ ಇದು ಆಗಿದೆ. ಮತ್ತು ಚುಂಚೋಳಿಯಲ್ಲಿ 5 ತಿಂಗಳದು ಆಗಿದೆ ಸರ್. ನಾವು ಪೂರ್ತಿ ಯಾವ ಮಂತ್ ಅಂತ ಹೇಳಲ್ಲ, ಯಾಕಂದರೆ ಅದು ಮಂತ್ ಹೇಳಿದೀವಿ ಅಂತಂದ್ರೆ ಎಲ್ಲರೂ ಚಾಲಾಕ್ ಅದಾರ, ನಮ್ಗೆ ಗೊತ್ತದವ್ರು ಏನು ಮಾಡೋರು ಅದಾರ ಅಂತೇಳಿ. ಯಾಕಂದರೆ ಅನುದಾನ ಇನ್ನೂ ಬಂದಿಲ್ಲ, ಪೂರ್ತಿ ಬಜೆಟ್ ಆಗಿಲ್ಲ ಅವ್ರದ್ದು. ಇದು ತಮ್ಮ ನೇರವಾಗಿ ಹೇಳ್ತಾ ಇದ್ದೀವಿ ಸರ್. ಆಮೇಲೆ ಕಲಬುರಗಿ ನಗರದಲ್ಲಿ 3 ತಿಂಗಳದಾಗಿದೆ. ಆದರೆ ಇಷ್ಟೆಲ್ಲವೂ ಸೇರಿದ್ರೆ ಪ್ರತಿ ತಿಂಗಳು ಏನಪ್ಪ ಅಂದರೆ ಒಂದು ತಿಂಗಳಿಗೆ 10 ರಿಂದ 12 ಲಕ್ಷ ರೂಪಾಯಿ ಬಿಲ್ ಆಗುತ್ತೆ ಸರ್. 10 ರಿಂದ 12 ಲಕ್ಷ ರೂಪಾಯಿ ಬಿಲ್ ಆಗುತ್ತೆ ಅಂದರೆ ಒಟ್ಟಾರೆ ಲೆಕ್ಕ ಅಂದರೆ ಇದೇನು ನಾವು ಹೇಳ್ತಾ ಇದ್ದೀವಿ, ಇದೇ ಡಾಟಾ ಕನಿಷ್ಠ 7 ರಿಂದ 8 ಕೋಟಿ ರೂಪಾಯಿ ಆಗುತ್ತೆ. ಹಾಗಿದ್ದಾಗ 22ರಲ್ಲಿ ಏನಾಗಿದೆ, 2022-23 ಕಲಬುರಗಿ ಗ್ರಾಮೀಣದಲ್ಲಿ 5.5 ರಿಂದ 7 ಕೋಟಿ ರೂಪಾಯಿ ಹಗರಣ ಆಗಿರೋ ಬಗ್ಗೆ ತನಿಖೆ ಆಗಿದೆ. ಅದರ ವರದಿಯೂ ಕೂಡ ಬಂದಿದೆ. ಆ ವರದಿ ಏನಾಯ್ತು ಅಂತ ಕೂಡ ಯಾರು ಕೂಡ ಹೇಳ್ತಾ ಇಲ್ಲ. ನವೀನ್ ಅವರಿಗೂ ಹೇಳ್ತಾ ಇಲ್ಲ ಅಥವಾ CO ಹೇಳ್ತಾ ಇಲ್ಲ. ಮತ್ತು ಅದು ಅಧಿಕಾರಿ ಇವತ್ತು ಆರಾಮಾಗಿ ಓಡಾಡ್ತಾ ಇದ್ದಾರೆ.
ಇವೆರಡೂ ಸೇರಿದ್ರೆ ಕನಿಷ್ಠ ಒಂದು 15 ಕೋಟಿ ರೂಪಾಯಿ ಲೆಕ್ಕದಲ್ಲಿ ಇವತ್ತು ಮೊಟ್ಟೆ ಹಗರಣ ಆಗಿದೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ವಿ. ಇದರ ಜೊತೆಗೆ ಸರ್, ಇದು ಒಂದು ಮೊಟ್ಟೆ ಅಥವಾ ಒಂದು ಸರಬರಾಜು ಏನಿದೆ ಅಲ್ಲ, ಅದು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯರು ಸಹಿ ಮಾಡಿದಾಗ ಮಾತ್ರ ಸಾಮಾನು ತಲುಪಿದೆ ಅಂತ ಬರೆದು ಕೊಟ್ಟಾಗ ಮಾತ್ರ ಬಿಲ್ ಆಗುತ್ತೆ. ಒಂದು ಮೊಟ್ಟೆಗೆ 5. ಸುದ್ದಿಗೋಷ್ಠಿಯಲ್ಲಿ ಚಂದು ಜಾಧವ್, ಶಾಂತಪ್ಪ ಪಾಟೀಲ್, ಸಿದ್ದಲಿಂಗ ಪಾಳ, ಜಲೀಲ್ ಸಾಬ್, ಸೋಮಶೇಖರ್ ಸಿಂಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಕಲಬುರಗಿಯಲ್ಲಿ ಸಿದ್ಧಿವಿನಾಯಕ ಟ್ರ್ಯಾಕ್ಟರ್ ಶೋರೂಮ್ ಉದ್ಘಾಟನೆ. ನಾಳೆ ಕಲಬುರಗಿಯಲ್ಲಿ ನನ್ನ ನಗರ ನನ್ನ ಜವಾಬ್ದಾರಿ ಕೈಪಿಡಿ ಬಿಡುಗಡೆ. ನರೇಗಾ ಕಾರ್ಮಿಕನ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ನಗರದಲ್ಲಿ ಕೆ ನೀಲಾ ಆಗ್ರಹ. ಇಂದಿರಾ ಕ್ಯಾಂಟೀನ್ ಪುನರಾರಂಭಕ್ಕೆ ಜೈ ಕನ್ನಡಿಗರ ಸೇನೆ ಒತ್ತಾಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ನಗರದಲ್ಲಿ ಇತ್ತೀಚೆಗೆ ನೂತನವಾಗಿ ನಿರ್ಮಾಣವಾದ ಸಿದ್ಧಿವಿನಾಯಕ ಟ್ರ್ಯಾಕ್ಟರ್ ಶೋರೂಮ್ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸಂಭ್ರಮದಿಂದ ಜರುಗಿದ ಸಮಾರಂಭದಲ್ಲಿ ಭಾಗಿಯಾದ ಸಿದ್ಧಿವಿನಾಯಕ ಟ್ರ್ಯಾಕ್ಟರ್ ಶೋರೂಮ್ ಟಫೆ ಟ್ರ್ಯಾಕ್ಟರ್ನ ಮಳಿಗೆಯನ್ನು ಸೀನಿಯರ್ ವಿಪಿಎನ್ಕೆ ಗುಪ್ತಾ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು.
ಇದೇ ವೇಳೆ ರೈತರಿಗೆ ಮೆಗಾ ಡೆಲಿವರಿ ಹಮ್ಮಿಕೊಳ್ಳಲಾಗಿತ್ತು. ಟ್ರ್ಯಾಕ್ಟರ್ ಖರೀದಿಸಿದ 150 ರೈತರಿಗೆ ಶೋರೂಂ ವತಿಯಿಂದ ಸನ್ಮಾನಿಸಲಾಯಿತು. ಪ್ರತಿಯೊಂದು ನೀವು ಇದನ್ನು ಯೂಸ್ ಮಾಡ್ಬೋದು. ನಿಮ್ಗೆ ಮ್ಯಾಕ್ಸ್ ಆಯಿಲ್ ಬ್ರೇಕ್ ಬರುತ್ತೆ ಮತ್ತು ಡ್ಯೂಯಲ್ ಪಿಟಿಒ ಇದೆ. ಹಾಗೆ ಮತ್ತೆ ಇದಕ್ಕೆ ಏನು ಮಾಡ್ತಾರೆ ಸ್ಪಾಟ್ ಬುಕ್ಕಿಂಗ್. ಅವ್ರಿಗೆ ಇನ್ವೈಟ್ ಮಾಡಿದ್ವಿ, ಇಲ್ಲಿ ನೋಡಿ ಟ್ಯಾಕ್ಟರ್ ನೋಡಿ ಆಗಿರ್ಬೋದು ಅಥವಾ ನಮ್ಮ ಗ್ರೌಂಡ್ ಡೀಲರ್ಶಿಪ್ ನೋಡಿ ಆಗಿರ್ಬೋದು, ಅವ್ರು ಮನ್ಸಾಗಿ ಇವತ್ತು ಗಾಡಿ ಸ್ಪಾಟ್ ಬುಕ್ಕಿಂಗ್ ಮಾಡ್ತಾ ಇದ್ರೆ ಅವ್ರಿಗೆ ಜೋರ ಚಪ್ಪಾಳೆ ಮಾಡ್ಕೊಂಡು ಅಭಿನಂದನೆ ಸಲ್ಲಿಸೋಣ. ಎಲ್ಲರೂ ಒಂದು ಜೋರ ಚಪ್ಪಾಳೆ ಹೊಡೀರಿ. ಅದೃಷ್ಟಶಾಲಿಗಳಿಗೆ ದಯವಿಟ್ಟು ಈ ಕಡೆ ಗಮನ ಕೊಟ್ಟು ಎಲ್ಲ ಅಂತ ಹೇಳಿ ಆ ನಂತರ ನೀವು. ಈ ಸಮಾರಂಭದಲ್ಲಿ ಮನೋಜ್ ಚೌರೆ, ಕೃಷ್ಣನ್ ಟಿಎಂ, ಸುನೀಲ್, ಸುಜಿತ್, ಭುವನ್, ಶೋರೂಮಿನ ಮಾಲೀಕರಾದ ಜಗನ್ನಾಥ್ ಪಾಟೀಲ್, ಸಿಬ್ಬಂದಿ ಮತ್ತು ಅಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿಯಲ್ಲಿ ನಾಳೆ ನನ್ನ ನಗರ ನನ್ನ ಜವಾಬ್ದಾರಿ ಎಂಬ ಸಕ್ರಿಯ ನಾಯಕತ್ವ ಕೈಪಿಡಿ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ವಾರ್ಡ್ ಸಮಿತಿ ಮುಖಂಡರಾದ ಮಂಜುನಾಥ್ ಮುಖಾಶಿ ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ವಾರ್ಡ್ ಸಮಿತಿ ನೇತೃತ್ವದಲ್ಲಿ ನಾಳೆ ಅಂದರೆ ಫೆಬ್ರವರಿ 24ರಂದು ನಗರದ ಮಿಸ್ಬಾನಗರ ಚೌಕ್ ಬಳಿಯ ಐಕಾನ್ ಕಾಂಪ್ಲೆಕ್ಸ್ನಲ್ಲಿ ನನ್ನ ನಗರ ನನ್ನ ಜವಾಬ್ದಾರಿ ಎಂಬ ಸಕ್ರಿಯ ನಾಯಕತ್ವ ಕೈಪಿಡಿ ಬಿಡುಗಡೆಗೊಳಿಸಲಾಗುತ್ತಿದೆ. ಈ ಪುಸ್ತಕವು ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಬಿಡುಗಡೆಗೊಂಡಿದ್ದು, ನಾಳೆ ಕಲಬುರಗಿಯಲ್ಲಿ ಜಿಲ್ಲಾ ಮಟ್ಟದ ಕೈಪಿಡಿ ಬಿಡುಗಡೆಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಳೆ ಶನಿವಾರದಂದು ನನ್ನ ನಗರ ನನ್ನ ಜವಾಬ್ದಾರಿ ಸಕ್ರಿಯ ನಾಗರಿಕತ್ವ ಕೈಪಿಡಿಯನ್ನು ಬಿಡುಗಡೆ ಮಾಡಲಿದ್ದೇವೆ. ಈಗಾಗಲೇ ಈ ಒಂದು ಕೈಪಿಡಿ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಈ ಕೈಪಿಡಿಯನ್ನು ನಾಳೆ ಜಿಲ್ಲಾ ಮಟ್ಟದಲ್ಲಿ ಕಲಬುರಗಿ ವಾರ್ಡ್ ಸಮಿತಿ ಬಳಗದ ಸದಸ್ಯರೆಲ್ಲರೂ ಕೂಡಿಕೊಂಡು ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾಳೆ 11 ಗಂಟೆಗೆ ಈ ಒಂದು ಕಾರ್ಯಕ್ರಮ ಇರುತ್ತೆ. ಆದ ಕಾರಣದಿಂದ ಎಲ್ಲ ಜನರು, ಕಲಬುರಗಿ ನಾಗರಿಕರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಕ್ರಿಯ ನಾಗರಿಕತ್ವ ಹೇಗೆ ಸಕ್ರಿಯವಾಗಬೇಕು ತಮ್ಮ ತಮ್ಮ ಸ್ಥಳೀಯ ಮಟ್ಟದಲ್ಲಿ ಎಂಬ ಕುರಿತಾದಂತಹ ಒಂದು ವಿವರಣೆ ಈ ಪುಸ್ತಕದಲ್ಲಿ ನೀಡಲಾಗಿದೆ. ಕಾರಣ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಮತ್ತು ಬಳಿಕ ಮಾತನಾಡಿದ ಮುದಿನ್ ಪಟೇಲ್ ಅಣ್ವೀರ್ ಅವರು, ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಭಾಗಿಯಾಗಲಿದ್ದು, ಸಮಾರಂಭಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿಸಬೇಕು ಎಂದು ಮನವಿ ಮಾಡಿದ್ದಾರೆ. ನಮಸ್ಕಾರ. ನಾಳೆ ದಿನಾಂಕ 24/2/2024 ಬೆಳಗ್ಗೆ 11 ಗಂಟೆಗೆ ನನ್ನ ನಗರ ನನ್ನ ಜವಾಬ್ದಾರಿ ಎಂಬ ಕೈಪಿಡಿಯನ್ನು ಬಿಡುಗಡೆಗೊಳಿಸಲಾಗುತ್ತದೆ. ಸ್ಥಳ ಮಿಸ್ಬಾನಗರ್ ಚೌಕ್, ಮಿರ್ಚಿಗೋಡಂ, MSK ಮಿಲ್, ವಾರ್ಡ್ ನಂಬರ್ 41. ಇದರ ಉದ್ದೇಶ ಏನೆಂದರೆ, ಈ ಒಂದು ಕೈಪಿಡಿಯಲ್ಲಿ ನಮ್ಮ ನಗರ ಯಾವ ರೀತಿ ಸ್ವಚ್ಛವಾಗಿಡಬೇಕು, ಸುಂದರವಾಗಿಡಬೇಕು ಮತ್ತು ಯಾವ ರೀತಿ ಒಂದು ಅಭಿವೃದ್ಧಿಪಡಿಸಬೇಕು ಇದರಲ್ಲಿ ಅಳವಡಿಸಿದೆ. ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ನಗರಾಭಿವೃದ್ಧಿ ಸಚಿವ ಭಾರತಿ ಸುರೇಶ್ ಸಾಹೇಬರು ಮತ್ತು ಪೌರಾಡಳಿತ ಸಚಿವ ರಹೀಂ ಖಾನ್ ಸಾಹೇಬರು ಇದನ್ನು ಮುನ್ನುಡಿಯಲ್ಲಿ ಬರೆದಿದ್ದಾರೆ. ಮತ್ತು ಈ ಒಂದು ಕೈಪಿಡಿಯನ್ನು ರಾಜ್ಯ ಮಟ್ಟದಲ್ಲಿ ಆಲ್ರೆಡಿಯಾಗಿ ಬಿಡುಗಡೆಗೊಳಿಸಿದ್ದಾರೆ. ಈಗ ಕಲಬುರಗಿ ಜಿಲ್ಲಾ ಮಟ್ಟದಲ್ಲಿ ನಾಳೆ ಈಗ ಈ ಒಂದು ಕೈಪಿಡಿ ಬಿಡುಗಡೆಗೊಳಿಸಲಾಗುತ್ತದೆ. ನಾನು ಸಮಸ್ತ ಕಲಬುರಗಿಯ ನಾಗರಿಕರಿಗೆ ವಿನಂತಿಸಿಕೊಳ್ಳುವುದನ್ನು ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಇದರ ಬಗ್ಗೆ ತಿಳಿದುಕೊಳ್ಳಿ ಎಂದು ವಿನಂತಿಸುತ್ತೇನೆ. ಈ ಸಂದರ್ಭದಲ್ಲಿ ರಾಜು ಬಿರಾದಾರ್, ಸುರೇಶ್ ಸಿದ್ದಕ್ಕಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಉದ್ಯೋಗ ಖಾತ್ರಿ ಕೆಲಸದ ವೇಳೆ ಮೃತಪಟ್ಟ ಕಾರ್ಮಿಕ ಚನ್ನಪ್ಪ ಅವರ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು
ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಕೆ ನೀಲಾ ಅವರು ಆಗ್ರಹಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನರೇಗಾ ಕಾರ್ಮಿಕರು ಕಲಬುರಗಿಯಂತಹ 40% ಬಿಸಿಲಿನ ಪ್ರದೇಶದಲ್ಲೂ ದಣಿವರಿಯದೆ ದುಡಿಯುತ್ತಾರೆ. ಅಂತಹ ಶ್ರಮಜೀವಿಗಳ ಸಮಸ್ಯೆಗಳನ್ನು ಸರ್ಕಾರ ಆಲಿಸಬೇಕು ಮತ್ತು ನರೇಗಾ ಕೆಲಸ ಮಾಡುವ ವೇಳೆಯೇ ತಲೆಸುತ್ತಿ ಬಿದ್ದ ವಿಕೆ ಸಲ್ಗಾರ್ ಗ್ರಾಮದ ಕಾರ್ಮಿಕ ಚನ್ನಪ್ಪ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. 2 ಮುಖ್ಯವಾದ ಅಂಶಗಳವ. ಒಂದನೇದು ಕಮಲಾಪುರ ತಾಲೂಕು ವಿಕೆ ಸಲಗರ ಗ್ರಾಮದ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕ ಚನ್ನಪ್ಪ ತಂದೆ ನಾಗಪ್ಪ ಅನ್ನುವಂಥ 61 ವಯಸ್ಸಿಗಿಂತಲೂ 62 ವಯಸ್ಸು ಇರುವಂಥ ಕಾರ್ಮಿಕ. ಆತ ಮೊನ್ನೆ ದಿನ ಅಂದ್ರೆ 21ನೇ ತಾರೀಕಿಗೆ ಫೀಲ್ಡಲ್ಲಿ ಕೆಲಸ ಮಾಡ್ಯಾನ. ಕೆಲಸ ಮಾಡುವಾಗ ಆ ಕೆಲಸ ಮಾಡಿ ಮುಗಿಸಿ ಆದಮೇಲೆ ಆತಗ ಎದೆನೋವು ಬಂದದ. ಆತ ವ್ಯಕ್ತ ಮಾಡ್ಯಾನದು ತನ್ನೆಲ್ಲ ಕಾರ್ಮಿಕರ ಜೊತೆಗೆ, ನಂಗೆ ಚಕ್ಕರ್ ಹೊಂಟದ ಅಂತ ಹೇಳ್ಯಾನ. ಮತ್ತು ಒಂದು ಹೊಸ ಸಿಸ್ಟಮ್ ಕಳೆದ 2 ವರ್ಷದಿಂದ ಸೆಂಟ್ರಲ್ ಗೌರ್ಮೆಂಟ್ ಇಂಟ್ರಡ್ಯೂಸ್ ಮಾಡ್ಯದ. ಆತ ಜಲ್ದಿ ಮನೆಗೆ ಹೋಗಿ ಜಲ್ದಿ ತೋರಿಸ್ಕೊಂಡು ಜಲ್ದಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ಮತ್ತೊಂದು ಆದ್ರೆ ಆತ ಉಳಿಯೋ ಸಾಧ್ಯತೆಗಳು ಇದ್ದವು ಅಂಥೇಳಿ. ಯಾಕಂದ್ರೆ ಆತ ಶುಗರ್ BP ಏನೂ ಇದ್ದಿಲ್ಲ. ಭಾಳ ಆರೋಗ್ಯವಂತ ಮನುಷ್ಯ. ಉದ್ಯೋಗ ಖಾತ್ರಿದಾಗ ಎಲ್ಲಕ್ಕಿಂತಲೂ ಚಂದ ಆತ ಮೆಜರ್ಮೆಂಟ್ ಕಂಪ್ಲೀಟ್ ಮಾಡಿದ್ದ ಅಂತ ನನಗಲ್ಲಿ BFT ಮತ್ತು ಸಂಬಂಧಪಟ್ಟಂಥ ಸಿಬ್ಬಂದಿಗಳು ಹೇಳಿದ್ರು. ನಮ್ಮ ಸಂಘಟನೆಯಿಂದ ಉದ್ಯೋಗ ಖಾತ್ರಿ ಜಾಗೃತಿ ಅಭಿಯಾನ ಈಗಾಗಲೇ ಆರಂಭ ಆಗ್ಯದ. ಈ ಸರ್ತಿಗೆ ನಾವು ಎಲ್ಲೆಲ್ಲಿ ಉದ್ಯೋಗ ಖಾತ್ರಿ ಇಲ್ಲೋ ಸಾಮಾನ್ಯ ಪ್ರತಿ ವರ್ಷ ಹಾಗೆ ಮಾಡ್ತೀವಿ. ಈಗಲೂ ನಾವು ಫೀಲ್ಡಿಗೆ ಆಲ್ರೆಡಿ ಇಳಿದುಬಿಟ್ಟಿದ್ದೆವು. ಅದರ ಹಿನ್ನೆಲೆ ಒಳಗೆ ನಾನು ವಿಕೆ ಸಲಗಕ್ಕೆ ಮುಂಜಾನೆ ಹೋದಾಗ ಫೀಲ್ಡಲ್ಲಿ ಹೋದಾಗ ಜನ ನನಗಿದು ರಿಪೋರ್ಟ್ ಮಾಡಿದ್ರು. ರಿಪೋರ್ಟ್ ಮಾಡಿದ ತಕ್ಷಣ ನಾವು ಮತ್ತು ನಮ್ಮ ಸಂಗಾತಿಗಳೆಲ್ಲರೂ ಸೇರ್ಕೊಂಡು ಚೆನ್ನಪ್ಪನ ಮನೆಗೆ ಹೋದೆವು, ಹಾಸ್ಪಿಟ್ಲಿಗೆ ಹೋದೆವು, ಗ್ರಾಮ ಪಂಚಾಯತ್ಗೆ ಹೋದೆವು ಮತ್ತು ಅವ್ರ ಜೊತೆ ಕೆಲಸ ಮಾಡಿದಂಥ ಜನ ಆಲ್ರೆಡಿ ನಮ್ಮ ಜೊತೆಗೆ ಇದ್ದರು. ಅವರೊಂದಿಗೆ ನಾವು ಮಾತಾಡಿದೆವು. ಇಷ್ಟು ಮಾತಾಡಿದ ಮೇಲೆ ನಮಗೆ ಗೊತ್ತಾಗಿರುವ ಸ್ಪಷ್ಟ ಸತ್ಯಾಂಶ ಏನು ಅಂತ ಕೇಳಿದ್ರೆ, ಚೆನ್ನಪ್ಪ ತಂದೆ ನಾಗಪ್ಪ ವ್ಯಕ್ತಿಗೆ ಒಂದು ವೇಳೆ NMMS ಅನ್ನುವಂಥ ಆ್ಯಪ್, ಇದೇನು ಆ್ಯಪ್ ಅದಲ್ಲ, ಈ ಆ್ಯಪನ್ನು ಒಂದು ವೇಳೆ ಇರ್ತಿರಲಿಲ್ಲ ಅಂದ್ರೆ ಫೋಟೋಗಾಗಿ ಆತ ಕಾಯ್ತಿದ್ದಿಲ್ಲ. ದುಡಕಾಯ ಮನುಷ್ಯ, ಜಲ್ದಿ ತನ್ನ ಕೆಲಸ ಮುಗಿಸಿದ್ದ. ಮುಗಿದ ತಕ್ಷಣ ಆತ ಹೋಗ್ತಿದ್ದ, ಅಲ್ಲೇನೋ ಅವನಿಗೆ ಚಕ್ಕರ್ ಬರೋದು, ಮತ್ತೊಂದು ಎದೆ ನೋವಾಗೋದು ಕಾಣಿಸ್ಕೊಂಡ್ರೆ ತಕ್ಷಣ ಅವ ಗುಲ್ಬರ್ಗಕ್ಕಾದರೂ ಬಂದು ಮುಂದಿನ ಹೆಚ್ಚಿನ ಚಿಕಿತ್ಸೆ ತಗೊಂಡು ಉಳಿಯೋ ಸಾಧ್ಯತೆ ಇತ್ತು. ಆದ್ರೆ ಅಲ್ಲಿ ವೇಟ್ ಮಾಡ್ದ ಆತ, ಬಿಸಿಲೊಳಗೆ ಕಾಯಬೇಕಾಯ್ತು. ಯಾಕೆ ಕಾಯಬೇಕಾಯ್ತು? ಅವ ಮಾತ್ರ ಅಲ್ಲ, ಅವನ ಜೊತೆಗೆ ಕೆಲಸ ಮಾಡಿದಂಥ ಸುಮಾರು 200ಕ್ಕೂ ಹೆಚ್ಚು ಜನ ಅಲ್ಲಿ ಕಾದರು. ಯಾಕಂತ ಕೇಳಿದ್ರೆ, ಮೊದಲು ಹೋದ ತಕ್ಷಣ ಒಂದು ಫೋಟೋ ಜನ್ರೇಟ್ ಮಾಡ್ತಾರೆ, GPS ಮಾಡ್ತಾರೆ ಆ ಪ್ಲೇಸಲ್ಲಿ ಇದ್ದುಕೊಂಡು, ಮತ್ತು 4 ಅವರ್ ತರುವಾಯ ಮತ್ತದು ಓಪನ್ ಆಗ್ತದೆ. ಕೆಲಸ ಮುಗಿಸಿ ಹೋಗೋ ಟೈಮ್ನಾಗ ಇನ್ನೊಂದು ಸರ್ತಿ ಫೋಟೋ ತೆಗಿಬೇಕು. ಫೋಟೋ ತೆಗಿಬೇಕಾದಾಗ 200, 300, 400 ಜನರಿಗೆ ಫೋಟೋ ತೆಗಿಲಿಕ್ಕೆ 10 ಜನ ನಿಲ್ಲಿಸಿ ಫೋಟೋ ತೆಗಿಲಿಕ್ಕೆ ಎಷ್ಟು ಸಮಯ ಆಗ್ಬೋದು ನೀವು ಅದರ ಅಂದಾಜು ಮಾಡಿರಿ. ಸೊ ಆತ ಫೋಟೋ ತೆಗೆಸ್ಕೊಂಡು ಫೋಟೋ ಒಂದು ವೇಳೆ ತಗೊಳ್ಳಿಲ್ಲ ಕೊನೆ ಸುದ್ದಿಗೋಷ್ಠಿಯಲ್ಲಿ ಜನವಾದಿ ಮಹಿಳಾ ಸಂಘಟನೆಯ ಚಂದ್ರಮ್ಮ ಗೋಳ, ಪದ್ಮಿನಿ ಕಿರಣಿಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದಲ್ಲಿರುವ ಇಂದಿರಾ ಕ್ಯಾಂಟೀನ್ಗಳನ್ನು ಪುನರಾರಂಭಿಸುವಂತೆ ಜೈ ಕನ್ನಡಿಗರ ಸೇನೆ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ನಗರದ ಡಿಸಿ ಕಚೇರಿಯ ಎದುರು ಜೈ ಕನ್ನಡಿಗರ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ದತ್ತು ಬಾಸ್ಕಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕಲಬುರಗಿ ನಗರದ ಮಹಾನಗರ ಪಾಲಿಕೆ, ಜಿಮ್ಸ್ ಆಸ್ಪತ್ರೆ, ರೈಲು ನಿಲ್ದಾಣ ಸೇರಿದಂತೆ ವಿವಿಧೆಡೆ ಇರುವ ಇಂದಿರಾ ಕ್ಯಾಂಟೀನ್ಗಳನ್ನು ಪುನರಾರಂಭಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರು. ಜಿಲ್ಲಾ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿ ಯಾಕಪ್ಪ ಅಂದ್ರೆ ಇವತ್ತು ಸುಮಾರು ವರ್ಷಲಿಂದ ಇಂದಿರಾ ಕ್ಯಾಂಟೀನ್ಗಳು ಬಂದಾಗಿದೆ. ಯಾಕಂದ್ರೆ ಇವತ್ತು ಘೋಷಣೆ ಮಾಡಿದಾರೆ CM ಅವರು, ಇನ್ನ ತೆಗೆದು ಘೋಷಣೆ ಮಾಡಿದವರು ಇಂದಿರಾ ಕ್ಯಾಂಟೀನ್ ಹೆಸರೇ ತೆಗೆದಿಲ್ಲ. ಯಾಕೆ? ಬಡವರು ಆಯಿತು, ಕಾರ್ಮಿಕರಾಯಿತು ಮತ್ತು ರೈತರಾಯಿತು ಭಾಳ ತೊಂದರೆ ಆಗ್ತದೆ. ಸ್ಟೂಡೆಂಟ್ಗಳು ಭಾಳ ತೊಂದರೆ. ಈಗ JD ಹಾಸ್ಪಿಟಲ್ ಮೇಲೆ ಭಾಳ ತೊಂದರೆ ಆಗ್ತದೆ. ಅಲ್ಲಿ ಊಟದ ಭಾಳ ಸಮಸ್ಯೆ ಅದ. ಯಾಕಂದ್ರೆ ಇಂದಿರಾ ಕ್ಯಾಂಟೀನ್ ಸುಮಾರು ವರ್ಷಲಿಂದ ಬಂದದ. ಯಾಕಂದ್ರೆ ಅಲ್ಲಿ ಅವರು ಪೇಮೆಂಟ್ ಆಗಿಲ್ಲ, ಅವ್ರದ್ದು 3-4-5 ತಿಂಗಳು ಪೇಮೆಂಟ್ ಆಗಿಲ್ಲ. ಅವ್ರು ಟೆಂಡರ್ದವ್ರು ಏನು ಮಾಡ್ಯಾನ, ಟೆಂಡರ್ದವ್ರು ಬಿಲ್ ತೊಗೊಂಡ್ಕೇಸ್ ಓಡೋಗ್ಯಾನ. ಅವನ ಮ್ಯಾಗ ಕಠಿಣ ಕ್ರಮ ತೊಗೋಬೇಕು. ಯಾಕಂದ್ರೆ ಬೇರೆಯವ್ರಿಗೆ ಟೆಂಡರ್ ಕೊಡಬೇಕು. ಯಾಕಂದ್ರೆ ಅವ್ರು ಟೆಂಡರ್ದು ಓಡೋಗ್ಯಾನ ಅಂದ್ಮ್ಯಾಗ ಸರ್ಕಾರಕ್ಕೆ ನಾ ಏನೇ ಒತ್ತಾಯ ಮಾಡ್ತೀನಪ್ಪ, ಇಂದಿರಾ ಕ್ಯಾಂಟೀನ್ ತಕ್ಷಣ ಇಂದಿರಾ ಕ್ಯಾಂಟೀನ್ ಚಾಲೋ ಆಗ್ಬೇಕು. ಇಂದಿರಾ ಕ್ಯಾಂಟೀನ್ ಚಾಲೋ ಇಲ್ಲಪ್ಪ ಅಂದ್ರೆ ನಾವು JD
ಹಾಸ್ಪಿಟಲ್ ಎದುರುಗಡೆ ನಾನೇ ಊಟ ನನ್ನ ಸಂಘಟನೆ ಕಡಲಿದೆ, ನಾನೇ ಊಟ ಬಡಿಸ್ತೇನೆ. ಅಲ್ಲಿ ಇಂದಿರಾ ಕ್ಯಾಂಟೀನ್ ಬಂದ್ ಆಗಿದೆ ಅಂತ ಕೇಸಿ ಇವರು ಸರ್ಕಾರ ನಾಚಿಕೆ ಬರಬೇಕು. ಇವರು ಕೂಡಲೇ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀನಪ್ಪ, ಇಂದಿರಾ ಕ್ಯಾಂಟೀನ್ ಕೂಡ ಯಾಕೆ ಕಲಬುರಗಿ ನಗರದ 7 ಕ್ಯಾಂಟೀನ್ಗಳವ, 7 ಕ್ಯಾಂಟೀನ್ಗಳು ಭಾಳ ಸಮಸ್ಯೆ ಆಗ್ಲತ್ತದ. ಯಾಕಂದ್ರೆ ತೊಂದರೆ ಆಗ್ಲತ್ತಾರ. ಈ ಕಾರ್ಮಿಕರು ಬರ್ತಾರ ಮತ್ತು ಮುಂಜಾನೆ ಕಾರ್ಮಿಕರು ಬಂದಾಗ ಊಟದಿತ್ತು ಸಮಸ್ಯೆ. ಆ ಊಟದ ಪಾಪ ಅಂದ್ರೆ ಅನುಕೂಲ ಆಗ್ತಿತ್ತು, ಎಲ್ಲರಿಗೆ ಸಾರ್ವಜನಿಕರ ಅನುಕೂಲ ಆಗ್ತಿತ್ತು. ಅದು ದಯವಿಟ್ಟು ನಾ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರೆ, ಇಂದಿರಾ ಕ್ಯಾಂಟೀನ್ ದಯವಿಟ್ಟು ಚಾಲೂ ಮಾಡೋ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಪ್ಪ ಅಂದ್ರೆ ದಯವಿಟ್ಟು ಚಾಲೂ ಮಾಡ್ಬೇಕಂತ ನನ್ನ ವಿನಂತಿ ಇದೆ ಸರ್. ಏನಂದ್ರೆ 8 ದಿವಸ ಟೈಮ್ ಕೊಡ್ತೀನಿ ಸರ್. ಇಲ್ಲಿ ಕಲಬುರಗಿ ನಗರಕ್ಕೆ ಸಿಎಂ ಬಂದ್ರೆ ಅವ್ರಿಗೆ ಮುತ್ತಿಗೆ ಹಾಕೋದು ನಾ ಕರೆ ಕೊಡ್ತೀನಿ ಸರ್. ಈ ಸಂದರ್ಭದಲ್ಲಿ ಮಲ್ಲು ಆಲಗೂಡ್, ಹುಸೇನ್, ರವಿಕುಮಾರ್, ರವಿ ಗುಲ್ಲಾಬಾಡಿ, ಸಂಜು ಮಾಳಗೆ ಸೇರಿದಂತೆ ಸಂಘಟನೆಯ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ರಾತ್ರಿ ವಿಮಾನ ಹಾರಾಟ ಆರಂಭ. ಅದ್ದೂರಿಯಾಗಿ ಜರುಗಿದ ಅಪ್ಪಾಜಿ ಗುರುಕುಲ ಶಾಲೆಯ ಉತ್ಸವ. ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಗರದಲ್ಲಿ ಬಿಜೆಪಿ ಪ್ರತಿಭಟನೆ. ಅಂಗನವಾಡಿ ಮಕ್ಕಳ ಮೊಟ್ಟೆ ವಿತರಣೆಯಲ್ಲಿ ಭಾರಿ ಭ್ರಷ್ಟಾಚಾರ, ಸುನಿಲ್ ಮಾನ್ಪಾಡೆ ಆರೋಪ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.